ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ವೆರೈಟಿ ಆಗಿರುವಂತಹ ಒಂದು ರಸಂ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಸೀಸನಲ್ ಸ್ಪೆಷಲ್ ಆಗಿರುವ ಅವರೆಕಾಳನ್ನು ಬಳಸಿ ಮಾಡಿರುವಂತಹ ರಸಂ ಇದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂತಹ ಈ ರಸಮನ್ನು ಸೀಸನ್ ಮುಗಿಯೋದ್ರೊಳಗೆ ಮಾಡಿ ನೋಡಿ, ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಕುಕ್ಕರಿಗೆ 1 ಕಪ್ ಆಗುವಷ್ಟು ಅವರೆಕಾಳನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಬೆಲ್ಲ, 1/4 ಚಮಚ ಅರಶಿನ ಪುಡಿ, 1 ಕಪ್ ನೀರು ಸೇರಿಸಿ ಮುಚ್ಚಳ ಮುಚ್ಚಿ 4 ವಿಸಿಲ್ ಹಾಕಿ ಅವರೆಕಾಳನ್ನು ಸಾಫ್ಟ್ ಆಗಿ ಬೇಯಿಸಬೇಕು. ಅವರೆಕಾಳು ಬೇಯಲಿ. ಇನ್ನು ಒಂದು ಮಿಕ್ಸರ್ ಜಾರಿಗೆ 1 ಟೊಮ್ಯಾಟೊ, 1/4 ಕಪ್ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು, 6 ರಿಂದ 7 ಎಸಳು ಬೆಳ್ಳುಳ್ಳಿ, ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು, ನಾನಿಲ್ಲಿ 3 ಹಾಕಿದ್ದೇನೆ, ಅರ್ಧ ಚಮಚ ಕಾಳು ಮೆಣಸು, ಅರ್ಧ ಚಮಚ ಜೀರಿಗೆ, 1/2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೂ ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ತರಿಯಾಗಿ ನೋಡಿ ಈ ಹದದಲ್ಲಿ ರುಬ್ಬಿ, ನಂತರ ರಸಂ ಮಾಡುವ ಪಾತ್ರೆಗೆ ವರ್ಗಾಯಿಸಿಕೊಂಡು ಮಿಕ್ಸರ್ ಜಾರಿಗೆ 1 ಕಪ್ ನೀರು ಸೇರಿಸಿ ಆ ನೀರನ್ನು ಹಾಕಿ, ಈಗ ಅವರೆಕಾಳು ಸಹ ಚೆನ್ನಾಗಿ ಮೆದುವಾಗಿ ಬೆಂದಿದೆ ನೋಡಿ, ಈ ಹದದಲ್ಲಿ ಬೇಯಿಸಿರಬೇಕು. ಬೇಯಿಸಿರುವ ಅವರೆಕಾಳನ್ನು ಸಹ ರುಬ್ಬಿರುವ ಮಿಶ್ರಣಕ್ಕೆ ಸೇರಿಸಿ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಸಾರಿನ ಹದವನ್ನು ಅಡ್ಜಸ್ಟ್ ಮಾಡಿ ಒಲೆ ಮೇಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಾರನ್ನು ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ಎಲ್ಲ ಮಸಾಲೆಯನ್ನು ಹಸಿಯಾಗಿ ಬಳಸಿದ್ರಿಂದ ಸಾರನ್ನು ಒಂದು 6-7 ನಿಮಿಷಗಳ ಕಾಲ ಕುದಿಸಬೇಕು. ಈಗ ಇದು ಆಯಿತು. ಕೊನೆಯಲ್ಲಿ ಒಗ್ಗರಣೆಗೆ 1 ಚಮಚ ತುಪ್ಪ ಹಾಕಿ, 1/4 ಚಮಚ ಸಾಸಿವೆ, 1 ಮುರಿದಿರುವಂತಹ ಒಣಮೆಣಸನ್ನು ಹಾಕಿ, ಸಾಸಿವೆ ಚಟಪಟ ಅಂದಾಗ 1/4 ಚಮಚ ಜೀರಿಗೆ ಹಾಕಿ, 1 ದಂಟು ಕರಿಬೇವಿನ ಎಲೆಯನ್ನು ಹಾಕಿ ತಯಾರಿಸಿರುವ ಸಾರಿಗೆ ಒಗ್ಗರಣೆಯನ್ನು ಕೊಟ್ಟರೆ ಘಮಘಮಿಸುವಂತಹ ಅವರೆಕಾಳು ರಸಂ ರೆಡಿಯಾಗತ್ತೆ. ಬಿಸಿ ಬಿಸಿ ಅನ್ನದೊಂದಿಗೆ ಈ ಸಾರು ಹಾಕಿ ಊಟ ಮಾಡೋದಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಾಗತ್ತೆ. ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಅದಕ್ಕೂ ಮೊದಲು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಯ್ತಾ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.